ಸಿಂಗಲ್ಸ್ ಯಾರಪ್ಪ ಅಂದ್ರ ಕೇವಲ ಒಂದು ಹೆಣ್ಣಿನ ನೆರಳಿಗೋಸ್ಕರ ಬರ್ಗೆಟ್ಟು ಹಾತೊರೆದು ಕಾಯ್ತಾ ಕುಂತಿರುವಂತ ಒಬ್ಬ ಒಳ್ಳೆ ಶ್ರಮಜೀವಿ ಅನ್ಬೇಕು ಇವ್ರನ್ನ. ಇವ್ರೆಷ್ಟು ಬರ್ಗೆಟ್ರಪ್ಪ ಅಂತ ವಿಚಾರ ಮಾಡ್ರಿ ನೀವೇ. ನಾವ್ನ ಒಂದು ಅಪ್ಪಿ ತಪ್ಪಿ ಒಂದು ಹುಡುಗಿ, ಗೊತ್ತಿಲ್ಲಾರ್ದಂತ ಹುಡುಗಿ ಇವನ ಸ್ಟೋರಿ ವ್ಯೂ ಮಾಡ್ತಂದ್ರ, ಇಲ್ಲ ಇವನು ಪೋಸ್ಟಿಗೆ ಲೈಕ್ ಮಾಡ್ತಂದ್ರ, ಅಕ್ಕಿನ ಪ್ರೊಫೈಲ್ ಓಪನ್ ಮಾಡಿ ಅಕ್ಕಿನ ಮನಿ ಮಟ್ಟ ಬಯೋಡಾಟ ಎಲ್ಲಾ ಸ್ಟಡಿ ಮಾಡುವಂತ ಬದ್ಮಾಸ್ ರಿಸರ್ಚರ್ ಇವ. ಇವನಿಗೆ ಬರೇ ಒಂದು ಹುಡುಗಿ ಮಾತಾಡಕ್ ಸಿಕ್ಕ್ರೆ ಸಾಕನಂಗಾಗಿರ್ತೈತಿ. ಆದ್ರೂ ಇವ್ರಿಗೆ ಯಾಕೆ ಸಿಗಲ್ಲಾಗ್ಯಾವ ಅಂತ ಹೇಳ್ತೀನಿ ಕೇಳ್ರಿ. ಇವತ್ತ ಇವರಲ್ಲಿ ಲೋ ಕಾನ್ಫಿಡೆನ್ಸ್ ಜಾಸ್ತಿ ಐತಿ. ಅಂದ್ರೆ ಇವ್ರ ಬಗ್ಗೆನೆ ಜಾಸ್ತಿ ತಪ್ಪು ತಿಳ್ಕೊಂಡ್ಬಿಟ್ಟಾರ. ಫಾರ್ ಎಕ್ಸಾಂಪಲ್, ಒಂದ್ ಹುಡುಗಿ ಅಪ್ಪಿ ತಪ್ಪಿ ಇವ್ರ 2 ದಿನ ನೋಡ್ತಾರ, 3 ದಿನ ನೋಡ್ತಾರ, 4ನೇ ದಿನಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ ಇವ್ರೇ ಇಲ್ ದೋಸ್ತ ಆ ಹುಡುಗಿ ಬಾಳ ಚಲೋ ಅದಾಳಲ್ಲೇ, ನಮ್ಮಂತವ್ರಿಗೆ ಅಲ್ಲಲ್ಲೇ ಲೇ ಲೌಡಕ್ಕೆ ಬಾಲ್ ಹಿಂಗಂದ್ರೆ ನೀವು ಹುಡುಗಿಯಲ್ಲ, ಒಂದ್ ಆಂಟಿನೂ ಸಿಗಲ್ಲ, ಆಕಿ ಹುಡುಗಿ ಚಲೋ ಅದಾಳ ಅಂದ್ರೆ ನೀ ಅಟ್ಟು ಕೆಟ್ಟ ಸುಳೆ ಮಗ ಅಂತೇಳಿ ನೀನೇ ಜಡ್ಜ್ ಮಾಡ್ಕೊಂಡ್ಬಿಟ್ಟಿ. ಮತ್ ಹಿಂಗಾದ್ರ ಎಲ್ಲಿ ಹುಡುಗಿಯರು ಸಿಗ್ತಾರ ಹೇಳ್ರಿ ನೀವೇ. ಆಮೇಲೆ ನಮ್ಮ ಮೇಲೆ ಹೋಯ್ಕೋತಿರಪ್ಪ, ನಾವ್ನ ಒಂದು ಒಳ್ಳೆ ಹೆಣ್ಣನಾಗ್ಲಿ ಹಣ್ಣನಾಗ್ಲಿ ಕ್ರಿಮಿ ಕೀಟನೇ ತಿಂತಾವ ಅಂತೇಳಿ ನಮ್ಮ ಮೇಲೆ ಹೊಯ್ಕೋತೀರಿ. ಚಪ್ಪರಿ ಸ್ಟೇಟಸ್ ಹಾಕೋದ್ ಬಿಡ್ರ ಸೊಳ್ಳೆ ಮಕ್ಕಳ ಮೊದಲ್ ನೀವು. ಫಸ್ಟ್ ದೋಸ್ತ ನೀ ಎಲ್ಲ ಅಂತಿ ನನಗ, ದೋಸ್ತ ನಿಮ್ ಹುಡುಗಿ ಗೆಳತಿನ ಸೆಟ್ ಮಾಡ್ಕೊಡು. ನಾ ಸೆಟ್ ಮಾಡ್ಕೊಡ್ತಿದ್ದೆ ದೋಸ್ತ, ಇಲ್ಲ ಅನ್ನಲ್ಲ. ನೀ ಆದ್ರ ಬಾಳ್ ಹೊಲಸ್ ಸೊಳ್ಳೆ ಮಗದಿಯೋ. ನಿನಗ್ ಸೆಟ್ ಮಾಡ್ಕೊಟ್ರೆ 2 ದಿನದಾಗ ಆ ಹುಡುಗಿ ಟಾರ್ಚರ್ ಮಾಡಿ ಸಾಯ್ ಹೊಡಿತೀನಿ, ಅದಕ್ಕೆ ಮಾಡಲಾಗಿನಿ. ಇಷ್ಟರ ಮೇಲಾರ ತಿಳ್ಕೊ. ಸುಮ್ನೆ ಚಂತನ ಬೈ ಸಿಂಗಲ್ಸ್ ಅಂತೇಳಿ ರೀಲ್ಸ್ ಕಳಿಸ್ಬೇಡ ನನಗ. ಸಾಕಾಗಿ ಹೋಗೈತಿ ಕಾಲಾಗ ನಿಮ್ ಮೌನ ಹೊರ ಸೊಳ್ಳೆ ಮಕ್ಕಳ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಒಂದ್ ಲೈಕ್ ಮಾಡಿ, ಒಂದ್ ಫಾಲೋ ಮಾಡ್ರೋ ಶಿಷ್ಯಂದ್ರ.